ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಲಾಕ್ ಆಗಿರುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು 5:50. ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಮಾಡಿ ಡ್ಯೂಟಿಗೆ ಹೊರಟಿದ್ದಾರೆ. ಸಂಡೇ ಆದ್ರೂ ಕೂಡ ಯಾಕೆ ಡ್ಯೂಟಿ ಇದೆ ಅಂದ್ರೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ಪಾರ್ಟ್ ಟೈಮ್ ಜಾಬ್ ತರ. ಒಂದು ಹೋಟೆಲ್ಗೆ ಆ ಎಂಪ್ಲಾಯಿಗಳನ್ನ ಕರ್ಕೊಂಡು ಹೋಗ್ಬಿಡೋದು ಮತ್ತೆ ಕರ್ಕೊಂಡ್ ಬರೋದು. ಮಾಮೂಲಿ ಡ್ಯೂಟಿ ಜೊತೆಗೇನೆ ಇದನ್ನು ಕೂಡ ಮಾಡ್ತಾರೆ. ಸಂಡೇ ಕೂಡ ರಜಾ ಇಲ್ಲ, ನಮಗೆ ಬೇಕಾದಾಗ ರಜಾ ಹಾಕೋಬಹುದು. ಹಾಗಾಗಿ ಹೊರಟ್ರು. ಕೆಳಗಡೆ ಕಾರ್ ನಿಲ್ಸಿದ್ರು, ಹಾಗಾಗಿ ತಗೊಂಡು ಹೋಗ್ತಿದ್ದಾರೆ. ನಾನು ನೋಡೋಣ ಅಂತ ಆಚೆ ಬಂದೆ. ನಮ್ಮನೆ ಹತ್ರ ಒಂದು ದೇವಸ್ಥಾನ ಇದೆ. ಅಲ್ಲಿ ಗೋಪುರದಲ್ಲಿ ಲೈಟಿಂಗ್ ಆಗಿರ್ತಾರಲ್ಲ, ಅದು ನೋಡೋದೇ ಚಂದ. ಮಾರ್ನಿಂಗು ಫುಲ್ಲು ಮಳೆ ಬರ್ತಿರೋದ್ರಿಂದ ಬೆಂಗಳೂರಲ್ಲಿ ಫುಲ್ಲು ಕೋಲ್ಡ್ ವೆದರ್. ನಮ್ಮನೆಯವ್ರು ಕೂಡ ಹೊರಟ್ರು. ಬೆಂಗಳೂರಲ್ಲಿ ಒಂದ್ ಕೆಲಸ ಮಾಡಿದ್ರೂ ನಾವ್ ಏನೂ ಉಳ್ಸಕ್ಕಾಗಲ್ಲ, ಆ ತರ ಆಗ್ಬಿಟ್ಟಿದೆ ಎಲ್ಲ ದುಬಾರಿ ಇವಾಗ. ಹಾಗಾಗಿ ಜೀವನಕ್ಕೆ ಏನಾದ್ರೂ ಮಾಡ್ಕೊಬೇಕು ಅಂದ್ರೆ ನಾವು ದುಡಿಲೇಬೇಕು. ಹಾಗಾಗಿ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಷ್ಟೇನೆ. ಇದೇ ತರ ಬೆಂಗಳೂರಲ್ಲಿ ತುಂಬಾ ಜನ ಎರಡೆರಡು ಡ್ಯೂಟಿ ಮಾಡ್ಕೊಂಡು ಕಷ್ಟಪಡೋರು ತುಂಬಾ ಜನ ಇದ್ದಾರೆ. ಅಷ್ಟರಲ್ಲಿ ನನ್ನ ಮಕ್ಳು ಕೂಡ ಇದ್ರು. ಹಾಗಾಗಿ ನೈಟ್ ಅವ್ರು ಸರಿಯಾಗಿ ಊಟ ಮಾಡಿರ್ಲಿಲ್ಲ, ಎದ್ದಟ್ಕೆ ಹೊಟ್ಟೆ ಹಸು ಅಂತಿದ್ರು. ಹಾಗಾಗಿ ಅಂಗಡಿಗೆ ಹೋಗಿ ತಗೊಬಂದು ಸ್ವಲ್ಪ ಕಾಫಿ ಮಾಡಿದೀನಿ. ಕಾಫಿಗೆ ಮಕ್ಳಿಗೆ ಕೊಡಬಾರ್ದು ಅಂತ ಗೊತ್ತು, ಬಟ್ ಏನಂದ್ರೆ ಹಾಲಲ್ಲಿ ತಿನ್ನೋದಕ್ಕೆ ಅವರಿಗೆ ಸಪ್ಪೆ ಸಪ್ಪೆ ಅನ್ಸುತ್ತೆ, ತಿನ್ನಕ್ ಚೆನ್ನಾಗಲ್ಲ. ಹಾಗಾಗಿ ಲೈಟಾಗಿ ಸ್ವಲ್ಪ ಬೆಲ್ಲ ಕಾಫಿ ಪೌಡರ್ ಹಾಕ್ಬಿಟ್ಟು ಮಾಡಿದೀನಿ. ಮಕ್ಕಳಿಗೆ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಗೊತ್ತು, ಅದರಿಂದ ಲೈಟಾಗಿ ಬೆಲ್ಲ ಹಾಕಿ ಸ್ವಲ್ಪ ಕಾಫಿ ಪೌಡರ್ ಹಾಕಿ ತಿಂದಾಗ ಸ್ವಲ್ಪ ರುಚಿ ಇರುತ್ತಲ್ವಾ, ಹಾಗಾಗಿ ತಿಂತಾರೆ ಅಂತ. ಪ್ರತಿದಿನಾನು ಕೊಡಲ್ಲ, ಹಾಲೆ ಕುಡಿತಾರೆ. ಇವತ್ತೇನು ಹೊಟ್ಟೆ ಹಸು ಅಂತಿತ್ತು, ನೈಟು ಸರಿಯಾಗಿ ಊಟ ಮಾಡಿರ್ಲಿಲ್ಲ. ಹಾಗಾಗಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಟಿಫನ್ ಹಂಗೆ ರೆಡಿ ಮಾಡ್ಕೊಂಡೆ. ಟಿಫನ್ಗೆ ಟೊಮೊಟೊ ಬಾತು ಮತ್ತೆ ಕೋಸಂಬರಿ ಮತ್ತೆ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಟಿಫನ್ ಮಾಡೋಣ ಅಂತ ಕುತ್ಕೊಂಡಿದ್ದೀವಿ. ನನ್ನ ಮಕ್ಳಿಗೆ ಕೂಡ ಹಾಕೊಟ್ಟೆ. ಸುಡ್ತಾ ಇತ್ತು, ಹಾಗಾಗಿ ದಿಮ್ ತಗೊಂಡು ಅದ್ರ ಮೇಲೆ ಇಟ್ಕೊಂಡು ತಿಂತಿದ್ದಾಳೆ. ಒಬ್ಳು ಚೇರ್ ಮೇಲೆ ಕುತ್ಕೊಂಡಿದ್ಲು. ತಿಂಡಿ ಎಲ್ಲ ಮುಗಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಎಣ್ಣೆ ಹಾಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಶುಂಠಿನ ಹಾಕ್ಕೊತಾ ಇದ್ದೀನಿ. ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತಿಯಾಗೂ ಕೂಡ ಇರುತ್ತೆ, ಹಾಗೆ ತುಂಬ ದಿವಸ ಕೂಡ ಸ್ಟೋರೇಜ್ ಮಾಡ್ಬೋದು. ಮಿನಿಮಮ್ 6 ಮಂತ್ ತನಕ ಸ್ಟೋರೇಜ್ ಮಾಡ್ಬೋದು. ಒಂದು ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಲೈಟಾಗಿ ಉಪ್ಪು ಮತ್ತು ಅಡುಗೆ ಎಣ್ಣೆನ ಹಾಕ್ತಾರೆ. ಒಂದು 20 ಸೆಕೆಂಡು ಮಿಕ್ಸಿ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆಗಿದೆ. ಇದು ತುಂಬ ದಿವಸನೂ ಇಡ್ಬೋದು, 6 ಮಂತ್ ತನಕನೂ ಇಡ್ಬೋದು, ಏನು ಕೆಡೋದಿಲ್ಲ. ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು, ಅದಕ್ಕೇನೆ ಎಣ್ಣೆ ಹಾಕಿರೋದು. ಮತ್ತು ಕೆಲವರು ಅರಿಶಿನ ಕೂಡ ಹಾಕ್ತಾರೆ, ನೆಸಿಟಿ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಪ್ಯೂರ್ ಆಗಿರುತ್ತೆ, ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ನಾವು ಹೋಮ್ಮೇಡ್ ಮಾಡಿಕೊಂಡ್ರೆ. ಸ್ವಲ್ಪ ಹಳೇದು ಮೆಣಸಿನ್ಕಾಯಿ ಇತ್ತು, ಹಾಗೆ ಎತ್ತಿಟ್ಕೊಂಡಿದ್ದೆ ಖಾರ ಪುಡಿ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ. ಹಾಗಾಗಿ ಅದು ಏನಕ್ಕೂ ಯೂಸ್ ಆಗ್ತಿರ್ಲಿಲ್ಲ, ಹಳೇದು ಆಗುತ್ತೆ ಅಂದ್ಬಿಟ್ಟು ಖಾರ ಪುಡಿ ಕೂಡ ಮಾಡಿಕೊಂಡೆ ಹುರ್ಕೊಂಡು. ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ, ಹಾಗಾಗಿ ಆಚೆ ಹೋಗೋಣ ಅಂದ್ಬಿಟ್ಟು ಎಲ್ಲ ನನ್ನ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಅವರು ಕೂಡ ಎಲ್ಲ ಫ್ರೆಶ್ ಅಪ್ ಆದರು. ನಮ್ಮ ಮನೆಯವರು ಡ್ಯೂಟಿಯಿಂದ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅವರು ಒಂದು ಸಂಜೆ 5:30ಗೆಲ್ಲ ಬರ್ತಾರೆ, ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ. ಬಂದರು. ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಹೇಳಿರಲಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಬೆಳಗ್ಗೆ ಅವರು ಹೋಗಿರ್ಲಿವಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟು ಕೂತಿದ್ದಾರೆ. ನೀನು ಬಾ ಅಂದರು. ನಾನು ರೆಡಿ ಆಗ್ತೀನಿ ಅಂದ್ಬಿಟ್ಟು ಹೇಳಿ ಕಳಿಸ್ದೆ ಅವ್ರಿಗೆ. ಅವರು ಹೋದ್ರು. ಹಾಗಾಗಿ ಅವ್ರಿಗೆ ಡೆಕೋರೇಷನ್ ಎಲ್ಲ ಇಷ್ಟ ಆಗಲ್ಲ, ಮತ್ತು ಕೇಕ್ ಕಟ್ ಮಾಡೋದು ಏನು ಬೇಡ, ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಸಿಂಪಲ್ಲಾಗಿ ನನ್ನ ಮಕ್ಕಳು ಬರ್ತಡೇಲಿ ತಂದಿದ್ದು ಹ್ಯಾಪಿ ಬರ್ತಡೇ ಅಂತ ಬರ್ತಿದ್ದು ಇತ್ತು, ಅದನ್ನಾದರೂ ಹಾಕೋಣ ಬರ್ತಡೇ ಅಂತ ಅನಿಸುತ್ತೆ ಅಂದ್ಬಿಟ್ಟು ಹಿಂದಕ್ಕೆ ಹಾಕ್ತಾಯಿದ್ದೀನಿ. ಅದು ಬೇಗ ಬೇಗ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರನೇ ಇರೋದ್ರಿಂದ ದೇವಸ್ಥಾನ ಒಂದು 5-10 ನಿಮಿಷದೊಳಗೆಲ್ಲ ಬಂದುಬಿಡ್ತಾರೆ. ಅದಕ್ಕೇನೆ ಆ ದಾರಕ್ಕೆಲ್ಲ ಹಾಕ್ಬಿಟ್ಟು ಪಿನ್ನ ಹಾಕ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಸಲ ನಮ್ಮ ಮನೆಯವ್ರಿಗಿಂತ ಅವ್ರ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು, ಅಪ್ಪನ ಬರ್ತಡೇ ಅಂತ. ಅಮ್ಮ ಕೇಕ್ ಕಟ್ ಮಾಡ್ಸೋಣ, ಕೇಕ್ ತಗೋಬಾ ಅಮ್ಮ ಅಂತೆಲ್ಲ ಹೇಳ್ತಾ ಇದ್ರು. ಮಕ್ಕಳಿಗೆ ಇವಾಗ ಅವ್ರ ಬರ್ತಡೇ ಮಾಡೋದ್ರಿಂದ ಎಲ್ಲ ಗೊತ್ತಾಗುತ್ತೆ ಬರ್ತಡೇ ಅಂದರೆ ಆ ಥರ ಇರುತ್ತೆ ಅಂತ. ಹಾಗಾಗಿ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ಆದರೂ ಪರವಾಗಿಲ್ಲ ಕೇಕಾರ ಕಟ್ ಮಾಡ್ಸೋಣ. ಗಿಫ್ಟು ಮೊದಲು ಅಂದರೆ ನಾವು ಡ್ಯೂಟಿಗೆ ಹೋಗ್ತಾ ಇದ್ದೆ ನಾನು ಕೂಡ ಕೆಲಸಕ್ಕೆ, ಅವಾಗ ನನ್ನ ಬರ್ತಡೇಲಿ ಅವ್ರು ಆಚೆ ಕರ್ಕೊಂಡು ಹೋಗ್ತಿದ್ರು, ಅವ್ರ ಬರ್ತಡೇಲಿ ನಾವಿಬ್ಬರು ಆಚೆ ಹೋಗ್ತಾ ಇದ್ವಿ, ಆ ಥರ ಮಾಡ್ಕೊತಾ ಇದ್ವಿ. ಗಿಫ್ಟ್ ಅಂತ ಏನು ಕೊಡಿಸ್ತಿರ್ಲಿಲ್ಲ, ಬಟ್ ನಮ್ಮ ಮನೆಯವ್ರು ನನಗೇನಾದರೂ ತಗೋ ಅಂತ ದುಡ್ಡು ಕೊಡೋರು.
ಬಟ್ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಗಿಫ್ಟ್ ಏನು ಕೊಡಲ್ಲ. ಹಾಗಾಗಿ ಆಚೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಏನಾದ್ರು ತಿನ್ಕೊಂಡು ಬರೋಣ ಅಂತ ರೆಡಿ ಆಗಿದ್ದೀನಿ. ಅವ್ರಿಗೆ ಹೇಳಿರ್ಲಿಲ್ಲ ಕೇಕ್ ತಂದಿದ್ದೀನಿ ಅಂತ, ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅವರು ಬರೋ ಹೊತ್ತಿಗೆಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದು ಒಂದ್ಸಲಿ ಪಿನ್ ಹಾಸ್ಕೊಂಡ್ಬಿಡ್ತು ದಾರ ಕಟ್ಟಿದ್ದು, ಅದಕ್ಕೆ ತಿರ್ಗಾ ಕಟ್ತಾ ಇದ್ದೀನಿ. ಪಕ್ಕದ ಮನೆಯವರೆಲ್ಲ ಕರೆಯೋಣ ಅನ್ಕೊಂಡೆ, ನಮ್ಮ ಮನೆಯವರೆಲ್ಲ ಇಷ್ಟಪಡಲ್ಲ ಬೇಡ ಅಂದರು. ಹಾಗಾಗಿ ನಾವು ನನ್ನ ಹಸ್ಬೆಂಡು ನನ್ನ ಮಕ್ಕಳನ್ನೇ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಟ್ಲೀಸ್ಟ್ ಬರ್ತಡೇದ ಈ ಥರ ಹಾಕಿದ್ರೆ ಆದ್ರೂ ಒಂದು ಸ್ವಲ್ಪ ಬರ್ತಡೇ ಫೀಲ್ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ. ಇದಿತ್ತು ಆಲ್ರೆಡಿ ಸ್ವಲ್ಪ ದೊಡ್ಡದು ಟೇಬಲ್ ಇತ್ತು, ಅದಿಟ್ಬಿಟ್ಟು ರೋಸಲ್ಲೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಯಾಂಡಲ್ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ಟೇಬಲು ಮೇಲ್ಗಡೆ ಇತ್ತು, ಅದನ್ನ ಇಳಿಸಿ 10 ನಿಮಿಷದಲ್ಲಿ ನಮ್ಮನೆಯವ್ರು ಬರೋದಕ್ಕೆ ಡೆಕೋರೇಷನ್ ಮಾಡೋಕ್ಕಾಗಲ್ಲ. ಟೇಬಲ್ ದೊಡ್ಡದಾಗಿದ್ದರೆ ರೋಸ್ನೆಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅದಕ್ಕೆ ಕ್ಯಾಂಡಲ್ ಹಚ್ಚೋಣ ಅಂತ ಕ್ಯಾಂಡಲ್ ಕೂಡ ತಂದಿದ್ದೆ. ಟೇಬಲ್ ಮೇಲಿರೋದ್ರಿಂದ ಅದನ್ನು ತೆಗೆದು ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಸ್ಟೂಲ್ಗೆ ಎಲ್ಲ ವೇಲ್ ಹಾಕ್ಬಿಟ್ಟು ರೋಸ್ ಮಿಡಿಸ್ಬಿಟ್ಟು ಅದಕ್ಕೆ ಸೈಡಿಗೆ ಜಾಗ ಇತ್ತು, ಅಲ್ಲಿ ಕ್ಯಾಂಡಲ್ ಹಚ್ಚೋಣ ಅಂತ ಜಾರ್ತಾ ಇತ್ತು. ಮತ್ತು ವೇಲ್ ಬೇರೆ ಹಾಕಿದ್ನಲ್ಲ, ಸುಟ್ಟೋದ್ರೆ ಕಷ್ಟ ಅಂದ್ಬಿಟ್ಟು ಅದು ಕೂಡ ವರ್ಕ್ ಆಗಲಿಲ್ಲ. ಕೇಕು ಇವಾಗ ಇದು ಬರೀ ಅರ್ಧ ಕೆಜಿ ತೊಗೊಂಬಂದಿದ್ದೆ, ಯಾಕಂದರೆ ನಮ್ಮ ಸಿಂಪಲಾಗಿ ಮನೆ ಪೂರ್ತಿಗೆ ಕೇಕ್ ಕಟ್ ಮಾಡ್ತಾ ಇರೋದಲ್ವ. ಹಾಗಾಗಿ ಆ ರೌಂಡಕ್ಕೂ ಇದನ್ನೆಲ್ಲ ಸಿಗಿಸ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಹಾಗಾಗಿ ಇದು ಬೇರೆ ಐಸ್ ಕೇಕ್ ಬೇರೆ ಆಗಿತ್ತು, ಹಾಗಾಗಿ ಅದು ವರ್ಕ್ ಆಗಲಿಲ್ಲ. ಎತ್ಬಿಟ್ಟು ಕೆಳಗಡೆ ಮಾಡೋಣ ಅಂತ ಮಾಡಿದೆ, ಅದು ಕೂಡ ಕುತ್ಕೊತಾ ಇರಲಿಲ್ಲ. ಇದು ಕೇಕಿಗೆ ಅಷ್ಟೇ ಸಿಕ್ಸೋಕ್ಕಾಗೋದು ಈ ಥರ ಕ್ಯಾಂಡಲ್ಗಳು. ಟೇಬಲ್ಲು ಮರದ್ದು ಆಗಿ ಆ ಥರ ಇದ್ದರೆ ಅಲ್ಲಿಗೆ ಬೇಕಾದ್ರೆ ಅದೇ ಸ್ವಲ್ಪ ಜಿನಕ್ಸ್ಬಿಟ್ಟು ಆ ಥರ ಇಡ್ಬೋದಿತ್ತು. ಎಷ್ಟೊಂದು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಇದನ್ನೆಲ್ಲ ನಾವು ಅಂದರೆ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ, ಒಂದು ಫುಲ್ಲು ಟೈಮ್ ಹಿಡಿಯುತ್ತೆ. ನಾನು ನಮ್ಮ ಮನೆಯವ್ರು ಬರೋದಕ್ಕೆ ಮಾಡ್ಬೋದು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬಂದುಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನಾದೆ. ಅಷ್ಟೊತ್ತಿಗೆ ಕೆಳಗಡೆ ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹಿಂಗೆ ರೌಂಡಕ್ಕೆ ಇದು ಮಾಡೋಣ ಅಂತ ಕೆಳಗಡೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಕೂಡ ನಿಲ್ಲಿಲ್ಲ, ಒಂದು 5 ನಿಲ್ತು. ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟು ಆಗಲಿಲ್ಲ, ಒಂದು ಸರ್ಕಲ್ ಥರನೂ ಆಗಲಿಲ್ಲ. ಅದು ಕೂಡ ಸ್ಲಾಪ್ ಆಯಿತು. ಅದಕ್ಕೆ ಎತ್ತಿಟ್ಬಿಟ್ಟೆ, ಸಾಕು ಬಿಡಿ ಇದೆ ಸಾಕು ಅಂತ. ಆಚೆ ಬೇರೆ ಹೋಗೋದಿತ್ತಲ್ಲ, ಮತ್ತಿನ್ನು ಬಂದರೆ ಸರ್ಪ್ರೈಸ್ ಥರ ಅನಿಸಲ್ಲ, ಇಷ್ಟಾದರೂ ಆಗಿದೆಯಲ್ಲ ಅಂದ್ಕೊಂಡೆ. ಕರೆಕ್ಟಾಗಿ ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಅಂತ ಡೋರ್ ಬೇರೆ ಕ್ಲೋಸ್ ಮಾಡಿದೆ. ಕೊನೆಗೆ ಕೇಕದು ಒಂದು ಫೋಟೋ ತೊಗೊಂಡಿರಲಿಲ್ಲ, ಹಾಗಾಗಿ ತೊಗೊಂಡೆ. ಕರೆಕ್ಟಾಗಿ ನಮ್ಮ ಮನೆಯವ್ರು ಕೂಡ ಡೋರ್ ತಟ್ಟಿದ್ರು. ಇವಾಗ ಹೋಗಿ ಬಾಗಿಲು ತೆಗಿತಾ ಇದ್ದೀನಿ. ಏನಮ್ಮ ಈ ತರ ಗೊತ್ತೇ ಅಲ್ಲ. ಕಸ ಹೊಡಿ ಫಸ್ಟ್, ಅದೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಇಷ್ಟು ತನಕ ಏನ್ ಮಾಡ್ತಿದ್ರಿ? ಅಮ್ಮತ ಕೂತದ್ದು ಸರಿ, ಒಂದ್ ನಿಮಿಷ ಇದು ಬಿಡಮ್ಮ, ಓದಿ ಯಾರು ಬೇಡ, ಬಾ ಮಗ್ಲಿ. ನಾನು ಎಲ್ರಮ್ಮ ತಡ್ರಮ್ಮ, ಯಾಕ್ರಮ್ಮ ತಡ್ರಿ ಕದ. ಅಯ್ಯೋ ಆಡ್ತೀರ ತಡ್ರಿ, ಇಬ್ರು ಹಿಡ್ಕೊಳ್ರಿ, ಇಬ್ರು ಹಿಂಗ್ ಬಂದ್ ಹಿಂಗದು. ಓ ಅದಕ್ಕೆ ಮನೆಗೆ ಹೋಗೋಣ ಅಂತಿದ್ದು ನೀವು. ತಡ್ರಿ ತಡ್ರಿ, ಕಟ್ ಮಾಡ್ಬೇಡ. ಏಕೆ ಕ್ಯಾಂಡಲ್ ಹಚ್ಚಿ ಬಿಡ್ಕಣಮ್ಮ, ಏನಾಗಲ್ಲ, ಕ್ಯಾಂಡಲ್ ಬೇಡ. ನನ್ನ ಮಕ್ಕಳಿಗೆ ಟೈಮ್ ಆಗ್ತಾ ಇದ್ದಿತ್ತು ತಿನ್ನಕ್ಕೆ. ಅದೇ ಮಗ್ಲೆ ಆನ್ ಮಾಡಿದ್ದೆ, ಬಾ ಇಲ್ಲಿ ಬಾ ಮಗ್ಲೆ, ಇಲ್ಲೇ ನಿಂತ್ಕೊಂಡು. ಆ ಕಡೆಗೆ ಹೋಗ, ಮುಂದಕ್ಕೆ ಬರಬೇಡ ರೀ. ಸಾಂಗೆ ಹಾಕಿಲ್ಲ ತಡ್ರಿ, ಅಲ್ವಾ ಫ್ರಿಡ್ಜ್ ಒಳಗೆ ಇಟ್ಟಿದ್ದೆ ಅದನ್ನು. ಇಲ್ಲ ಇಲ್ಲಪ್ಪ, ಇಲ್ಲಪ್ಪ ಮಗ್ಲೆ, ಒಂದು ನಿಮಿಷ ಮುಂದಕ್ಕೆ ಬರಬಾರ್ದು ಕಣವಾ. ಇದ್ರೊಳಗೆ ಏನು ಇಲ್ವೇ ಇಲ್ವಲ್ಲಮ್ಮ, ಅದನ್ನ ತಂದು ಇಕ್ಕಿ. ಅದ್ರೊಳಗೆ ಏನು ಇಲ್ವೇ ಇಲ್ಲ. ತಡಿ ತಡಿ
ನಾವು ಇರ್ಬೋದಿಲ್ಲ ಹಂಗೆ ಇಲ್ಲ ಸರಿ ಆಯ್ತು ಪಪ್ಪು ಹ್ಯಾಪಿ ಬರ್ಡೇ ಪಪ್ಪುಗೆ ಹ್ಯಾಪಿ ಬರ್ಡೇ ಟು ಯು ಪಪ್ಪ ಹ್ಯಾಪಿ ಬರ್ಡೇ ಟು ಯು ನೀನು ಕಾಪಿ ಕೊಡ್ತಾನೆ ಒಂದು ಕೇಳಿದ್ರೆ ಎರಡು ಬರ್ತವೆ ಅಯ್ಯೋ ಕಟ್ ಮಾಡ್ದೆ ಇಲ್ಲಿ ನೋಡು ಇಲ್ಲಿ ನೋಡ್ರಿ ನೀನು ಈ ಕಡೆಗೆ ಬರ್ರಿ ಹಾಂ ತಡಿ ಮಗ್ಳೆ ಕೊಡ್ತೀನಿ ನಿಮಗೆ ತಂದಿರೋದು ಮಗ್ಳೆ ಕೊಡ್ತೀನಿ ತಡಿ ಅಮ್ಮ ತಡಿ ಜಗಳಾಡೋರು ಅದೇ ಇವಾಗ ಆ ಕಡೆಗೆ ನೋಡಲಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ನೋಡಿ ಅಲ್ಲಿ ನೋಡು ಇಲ್ಲಿ ಅಲ್ಲಿ ನೋಡು ಮಗ್ಳೆ ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಬಿಡಮ್ಮ ಬರಮ್ಮ ನೀನು ನೀದು ಅವ್ರಿಗೆ ಕೊಡ್ರಿ ತಿನ್ನಿಸ್ಲಿ ನೀನು ಮಗ್ಳೆದ ನೀನು ತಿನ್ಸಿ ಅಪ್ಪಂಗೆ ತಿನ್ನಿಸ್ತಾಳೆ ಕೊಡ್ರಿ ಇಲ್ಲಡಿ ಹಂಗೆ ಸೂಪರ್ ತಿನ್ಸದ್ಲಿ ನನ್ನ ಮಗಳು ಏನೋ ಕ್ರೀಮ್ ಇಟ್ಕೊಂಡೈತೆ ಆತ ಮಾಡಿದೆ ಇಲ್ಲ ನಾನು ತಿನ್ನಿಸ್ತೀನಿ ಬಿಟ್ರಿ ನನಗೆ ಕ್ರೀಮ್ ಬೇಡ ಕಣ ತಿನ್ನಿಸ್ತೀನಿ ಕ್ರೀಮ್ ಎಲ್ಲ ಜಾಸ್ತಿ ನೋಡಲಿ ಸಿಕ್ಕಾಪಟ್ಟೆ ಕ್ರೀಮ್ ಇದೆ ತಿನ್ನಿಸ್ಬಿಡ ಪಾಪರಿಗೆ ನಿಧಾನ ಪಪ್ಪಿ ಕೊಟ್ಟೆ ಅಪ್ಪಂಗೆ ಕೊಟ್ಟು ಹ್ಯಾಪಿ ಬರ್ಡೇ ಆಯ್ತು ಅಪ್ಪಂಗೆ ಈ ಕ್ರೀಮ್ ತೆಗೆದು ಬಿಡು ತೆಗೆದು ಬಿಸಾಕು ಫಸ್ಟು ನೋಡಲಿ ಅಪ್ಪ ನಿಧಾನ ಮಗಳೇ ವ್ಯಾ ಸಾಕು ಇತ್ತಿದ್ರು ಮೇಡಮ್ ನಾನು ಸಾಕು ನಾನು ತಿನ್ನಲ್ಲ ಅಂತ ಗೊತ್ತು ತಾನೆ ನಾನು ಮಾಮೂಲಿ ಬಿಡ್ತಾವೆ ಅಪ್ಪ ನಾನು ನೋಡೋಕೆ ಚೆನ್ನಾಗಿಲ್ಲ ಎಷ್ಟು ದಿನ ಆಗಿರ್ತಾವ ಏನಿದ್ರೆ ಆರ್ಡರ್ ಕೊಟ್ಟು ಬಂದ್ರೆ ಮುಗಿದೋಯ್ತಪ್ಪ ಒಂದು ಅರ್ಧ ಕೆಜಿ ಎಲ್ಲರಿಗೂ ನೋಡಿ ಜಿಡ್ಡು ಹೆಂಗನ್ಸೈತೆ ಎಷ್ಟಾಗುತ್ತೆ ಅಷ್ಟು ತಿನ್ರಿ ಅಮ್ಮನ ಬಡೆಗೆ ಚೆನ್ನಾಗಿ ತಂದು ಕೊಡ್ತೀನಿ ಸದ್ಯಕ್ಕೆ ತಿನ್ಕ ಅಮ್ಮಂದು ನೆಕ್ಸ್ಟ್ ತಿಂಗಳು ಬರ್ಡೇ ಅಲ್ಲ ಬರ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂಬತ್ತೀನಿ ಕೇಕ ಏಳುವರೆ ಆಯ್ತಲ್ಲ ಮುದ್ದಮ್ಮ ಕೊಟ್ಬಂದ್ಬಿಡು ಫಸ್ಟು ಬಿಡು ಸಾಕು ನೀ ಬಾಯಲ್ಲಿ ತೊಳಿ ಅಂತ ತಡಿ ಮಗಳೇ ಅಲ್ಲಿ ಬೇಡ ತಡಿ ಅಲ್ಲಿ ಬೇಡ ತಡಿ ನೋಡ್ರೇನಪ್ಪ ಅಮ್ಮ ಚೆನ್ನಾಗಿ ತಂದಿರೋದು ಇರೋದೇ ಎರಡು ಬೇಕ್ರಿ ನೋಡು ಇರೋದೇ ಎರಡು ಬೇಕ್ರಿ ಮಗಳೇ ನಿಂಗೆ ಹೊಡೆ ತೋರಿಸ್ತೀನಿ ಸಾಕು ಬಾಡ್ರಿ ಮಗಳೇ ಸಾಕು ಬಾರಮ್ಮ ಬಾರಿ ಮಜಾಡ ಸಾಕಲ್ಲಿ ಐಸ್ ಕ್ರೀಮ್ ಕೊಡ್ಸಲ್ಲಿ ಉಗುರು ಕಟ್ ಮಾಡಿದ್ವಲ್ಲ ಅಯ್ಯೋ ಒಬ್ಳಿಗೆ ಮಾಡ್ದೆ ಕಟ್ರೆ ಅವ್ಳು ಮಾಡಿಸ್ಕೊಂಡಿಲ್ಲ ಮಾಮೂಲಿ
ಸರಿ ಮಾಮೂಲಿ ಇಲ್ಲಿ ಹಾಕಿರ್ತಾರಲ್ಲ ಹಾಕಿರ್ತಾರಲ್ಲ ಬಾಸಿ ಬಾತು ಮಕ್ಕಿಲ್ಲಲ್ಲ ಅದು ಅಲ್ಲಿ ಸರಿ ಅಮ್ಮ ಸಪ್ಪೆ ಹಾಕೋ ಎಲ್ಲಿ ನೀನು ಸಪ್ಪೆ ನನವು ಎಲ್ಲ ಇದೆ ನಿಂತ್ಕೊ ನಿನ್ ಪಾಡಿ ನೀನು ಬರ್ರಿ ಇಲ್ಲಿ ನಡ್ರಿ ನೀ ನೋಡೋದು ಒಂದು ನಿಧಾನಕ್ಕೆ ನಡೀರಿ ಪಾಪ ಹೆಸರು ಹೇಳಿದ್ರು ಅಂತ ಕಾರ್ನ ಅಲ್ಲಿ ಮುಂದೆ ಪಾರ್ಕಿಂಗ್ ಮಾಡಿದ್ರು, ಮನೆ ಹತ್ರ ಜಾಗ ಇಲ್ಲ. ನೈಟ್ ಇಲ್ಲಿ ಅಂಗಡಿಗಳೆಲ್ಲ ಕ್ಲೋಸ್ ಆದ್ಮೇಲೆ ಇಲ್ಲೇ ನಿಲ್ಲಿಸ್ಕೊಂತೀವಿ. ಅಲ್ಲಿ ತನಕ ಫುಲ್ ಒಂದು ಮುಂದೆ ಒಂದು ಸ್ಕೂಲ್ ಇದೆ, ಅಲ್ಲೇ ಹಾಕಿರ್ತೀವಿ. ಅದಕ್ಕೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಪ್ಪ ಇಲ್ಲಿ ಪಪ್ಪ ಐ ಲವ್ ಯು ಪಪ್ಪಾನ ಅಲ್ಲಿ ಅಪ್ಪ ಏನಂತ ವಿಶ್ ಮಾಡ್ದೆ ಅಪ್ಪಂಗೆ ಅಳು ಅಮ್ಮ ತೆಂಟಿ ತಾನಲ್ಲ ಖುಷಿ ಆಗ್ತದೆ ಅಮ್ಮ ಬತ್ತು ಅಲ್ಲಿ ಕಾಕಳ ಆಟಾಡದ ಸರಿನಾ ಕಾಕಲಿಕ್ಕೆ ಅಮ್ಮ ನಾವು ಹೋಗಿದ್ದು ಹೋಟೆಲ್ ಬಂದ್ಬಿಟ್ಟು ಸೊಗಡು ಅಂತ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಲ್ಲಿ ಇದೆ. ತುಂಬಾ ರಶ್ ಇತ್ತು ಹೋಟೆಲಲ್ಲಿ. ನಮ್ಮನೆಯವರು ದೋಸೆ ತಂದು ಕೊಟ್ರು ಮಕ್ಕಳಿಗೆ, ನಮಗೆ ಎಲ್ಲ. ಇಲ್ಲಿ ಇಲ್ಲಿ ಗಿಡ್ರಿ ಅವಳಿಗೂ ಹಂಗೆ ಇಟ್ಕೊಡು, ಅವಳಿಗೂ ಇಟ್ಕೊಡು ಹಂಗೆ. ಇಲ್ಲಿ ಪಾಪ ಇಲ್ಲಿ ಕೀರ್ತಿ ಹಿಂದೆ ಕೂರು. ಕೀರ್ತಿ ಇಲ್ಲಿ ಅಪ್ಪಂಗೆ ತಿನ್ಸಿ. ರಶ್ ಇತ್ತು ಟೇಬಲ್ ಅಲ್ಲೆಲ್ಲ. ಇಲ್ಲಿ ಕಟ್ಟೆ ತರ ಮಾಡಿದ್ರು ಕುತ್ಕೊಂಡ್ ಕುಡಿಯಕ್ಕೆ, ಕಾಫಿ ಏನಾದ್ರು ಸ್ನಾಕ್ಸ್ ತಿನ್ನೋದಕ್ಕೆ. ಹಾಗೆ ಲೈಟಿಂಗ್ ಎಲ್ಲ ಪಕ್ಕದಲ್ಲೇ ಚೆನ್ನಾಗಿ ಅನಿಸ್ತಿತ್ತು. ಹಾಗಾಗಿ ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡು ತಿಂತಾ ಇದೀವಿ. ಹಾಗೆ ಊಟ ಮಾಡೋಣ ಅನ್ಕೊಂಡ್ವಿ. ಊಟ ತಿನ್ನೋ ಅಷ್ಟರಲ್ಲಿ ನನ್ನ ಮಕ್ಕಳು ದೋಸೆ ಕೇಳಿದ್ರು, ಹಾಗಾಗಿ ಎಲ್ಲರೂ ದೋಸೆನೇ ತಗೊಂಡ್ವಿ. ನಮ್ಮನೆಯವರು ಜಾಸ್ತಿ ಊಟ ಮಾಡಂಗಿಲ್ಲ, ಹಾಗಾಗಿ ಮೂರೇ ಮೂರು ತಗೊಂಡ್ವಿ. ದೋಸೆ ಎಲ್ಲ ತಿಂದ್ಕೊಂಡು ಹ್ಯಾಂಡ್ ವಾಶ್ ಮಾಡೋಣ ಅಂತ ಹೋಗಿದ್ದೆ. ನೋಡಿ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ರೆ ಏನೇನು ಸಿಗುತ್ತೆ, ವೆರೈಟೀಸ್ ಇದೆ ಅಂತ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಎಷ್ಟೊಂದು ಜನ ಇದು ನೋಡೋದೇ ಬುಕ್ ಮಾಡ್ತಾಯಿದ್ರು. ಅನ್ಲಿಮಿಟೆಡ್ ಊಟ ಕೂಡ ಇತ್ತು. ಅದು 450 ರುಪೀಸ್. ನೀನು ತಿನ್ನು, ಇಲ್ಲಿ ಇಲ್ಲಿ ನೀರು ತಿನ್ನು. ಇಲ್ಲಡ ಬಟ್ಟೆ ಮೇಲೆಲ್ಲ ಚೆಲ್ಕೋಬಾರ್ದು, ನೀಟಾಗಿ ಪಾಪ ಇಲ್ಲಿ. ಕಾಫಿ ಕುಡಿಯೋಣ ಅಂತ ಇದ್ದೆ. ನಮ್ಮನೆ ಆಲ್ರೆಡಿ ಐಸ್ ಕ್ರೀಮ್ ತಗೊಬಂದಿದ್ರು, ಹಾಗಾಗಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನನ್ನ ಮಕ್ಕಳು ಅಂತ ಫುಲ್ಲು ಖುಷಿ. ಅವ್ರಿಗೆ ಐಸ್ ಕ್ರೀಮ್ ಅಂದರೆ ಮನೇಲೇ ಹೇಳ್ತಾರೆ. ಹಾಗಾಗಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇವತ್ತಿನ ದಿನ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದು ಇವಾಗ ಮನೆಗೆ ಬಂದ್ವಿ.
ಮಲಗಬೇಕು. ತೆಗಿತೀನಿ. ಮನೆಗೆ ಬಂದಾಗ 9:15 ಆಗಿತ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಪೋರ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.